ಹುಟ್ಟುಹಬ್ಬವನ್ನು ಸರಳವಾಗಿ ಬಡವರಿಗೆ ಸೀರೆಯನ್ನು ಕೊಡೋದ್ರ ಮುಖಾಂತರ, ಹಸಿದವರಿಗೆ ಅನ್ನವನ್ನು ಕೊಡೋದ್ರ ಮುಖಾಂತರ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಮಹೇಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಹೋರಾಟವನ್ನು ಮಾಡೋದ್ರ ಮುಖಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಾಡು ನುಡಿ ನೆಲ ಜಲಕ್ಕೆ ಅನ್ಯಾಯ ಆದವಾಗ ನಮ್ಮ ಜೊತೆಯಲ್ಲಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಅನೇಕ ಸಂದರ್ಭದಲ್ಲಿ ಅನೇಕ ಹೋರಾಟಗಳಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಆದ್ದರಿಂದ ಅವರ ಇವತ್ತಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ಶುಭವಾಗಲಿ. ಅವ್ರ ಜನ್ಮದಿನ ಮತ್ತು ಕನ್ನಡದ ಸೇವೆ ನಿರಂತರವಾಗಿ ನಡೀಲಿ. ತಾಯಿ ಭುವನೇಶ್ವರಿಗೆ ಅವರಿಗೆ ಆರೋಗ್ಯ ಐಶ್ವರ್ಯ ಸಂಪದನ್ನು ಕೊಡಲಿ. ಕನ್ನಡದ ಕೆಲಸ ಮಾಡಲಿಕ್ಕೆ ಯಾವ ಯುವಕರು ಮುಂದೆ ಇರ್ತಾರೋ ಅವ್ರ ಜೊತೆ ಸದಾಕಾಲ ನಾವೆಲ್ಲ ಇದ್ದೇ ಇರ್ತೀವಿ. ಜಾತಿ ಧರ್ಮ ಭಾಷೆಯನ್ನು ಮೀರಿ ಕನ್ನಡದ ಕೆಲಸ, ಕರ್ನಾಟಕವನ್ನು ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕಾಗಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಶುಭವಾಗಲಿ. ಸರ್, ಕನ್ನಡ ಕಟ್ಟಲಿಕ್ಕೆ, ಕನ್ನಡ ಸಂಘಟನೆ ತೊಡಗಲಿಕ್ಕೆ ಈ ಸಂದರ್ಭದಲ್ಲಿ ಒಂದಿಷ್ಟು ಸಜೆಷನ್ ಕೊಡ್ತೀನಿ. ಕನ್ನಡ ಇವತ್ತು ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಕನ್ನಡ ಮಾತಾಡೋರ ಮೇಲೆ, ಕನ್ನಡ ಕಾರ್ಮಿಕರ ಮೇಲೆ, ಕನ್ನಡ ಉದ್ಯಮಿದಾರರ ಮೇಲೆ, ಕನ್ನಡ ಪೊಲೀಸರ ಮೇಲೆ, ಕನ್ನಡ ಅಧಿಕಾರಿಗಳ ಮೇಲೆ ನೋಡ್ತಾ ಇರ್ತೀವಿ. ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆದ್ದರಿಂದ ಬೆಂಗಳೂರು ನಗರದಲ್ಲಿ ಕನ್ನಡವನ್ನು, ಕನ್ನಡಿಗರನ್ನ ಉಳಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಇವತ್ತು ಕನ್ನಡವನ್ನು ಹೀಯಾಳಿಸುವಂಥದ್ದು, ಕರ್ನಾಟಕವನ್ನು ಹೀಯಾಳಿಸುವಂಥದ್ದು, ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ಗಡಿ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ತಗ್ ಲೈಫು ನಮ್ಮ ಕಮಲ್ ಹಾಸನ್ ಅವ್ರನ್ನ ನೋಡಿರ್ತೀರ. ಕನ್ನಡದ ತಾಯಿ ತಮಿಳು ಅನ್ನುವಂಥ ಮಾತನ್ನು ಹೇಳಿ ಅವ್ರ ಸಿನಿಮಾವನ್ನು ಇಲ್ಲಿ ರಾಜ್ಯಕ್ಕೆ ಬರಲಿಕ್ಕೆ ಬಿಟ್ಟಿಲ್ಲ. ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೀವಿ. ಕನ್ನಡದ ವಿರುದ್ಧ, ಕನ್ನಡಿಗರ ವಿರುದ್ಧ ಯಾರೇ ಮಾತಾಡಿದ್ರು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನುವಂಥ ಮತ್ತೊಮ್ಮೆ ಉದಾಹರಣೆಯನ್ನು ತಗ್ ಲೈಫ್ ಸಿನಿಮಾಗೆ ಕೊಟ್ಟಿದ್ದೀವಿ. ಆದ್ದರಿಂದ ಕನ್ನಡವನ್ನು ನಾವು ಉಳಿಸ್ಕೊಳ್ಳೇಬೇಕಾಗತ್ತೆ. ನಾವು ಯುವಕರೆಲ್ಲರೂ ಇವತ್ತಿನ ಯುವಕರಿಗೆ ಕನ್ನಡ ಹೋರಾಟ ಅಂದರೆ ಬರೀ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಆಗಿದೆ. ಆದ್ದರಿಂದ ನಾವು ಬೀದಿ ಚಳವಳಿಯನ್ನು ಮಾಡೋದ್ರ ಮುಖಾಂತರ, ಸರ್ಕಾರವನ್ನು ಗಮನ ಸೆಳೆಯೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಕೊಳ್ಳೋ ಕೆಲಸವನ್ನು ನಾವು ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಆದಂಥ ಮಹೇಶ್ ಗೌಡರು ಹುಟ್ಟುಹಬ್ಬ. ಅವರು ದೇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇನ್ನೂ ಮುಂದಾಳತ್ವ ವಹಿಸಿ ಬಡವ್ರಿಗಾಗಲಿ ಕಾರ್ಮಿಕರಿಗಾಗಲಿ ಮುಂದೆ ನಿಂತು ಹೋರಾಡಲಿ, ಅವ್ರು ಜೈಗಳಿಸಲಿ, ಉನ್ನತ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಸಂಘಟನೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿಯಣ್ಣನವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾಕೆಂದರೆ ಹಲವಾರು ವರ್ಷಗಳಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆಗೆ ಬುನಾದಿ ಹಾಕ್ಕೊಂಡು ಅವಾಗಿಂದನೂ ನಮ್ಮ ರಾಜೇಶಣ್ಣವರು, ಅವ್ರ ತಾಯಾದಂಥ ವನಿತಾ ಅಕ್ಕ ಅವರು, ಇವತ್ತಿಲ್ಲ ವನಿತಮ್ಮ ಅವರು ಮಾಡ್ಕೊಂಬಂದಿರ್ತಕ್ಕಂಥದ್ದು, ಅವ್ರು ಹಾಕಿರೋ ಅಂಥದ್ದು ಇದಕ್ಕೆ ಭದ್ರ ಬುನಾದಿ. ಇವತ್ತು ಅವ್ರ ಅಣ್ಣನ ಸ್ಥಾನದಲ್ಲಿ ಇದ್ಕೊಂಡು ಲೋಹಿತಣ್ಣವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ. ಇದು ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರೋದಕ್ಕೆ ನಮ್ಮ ರಾಜು ಕೋಟೆಗೌಡರು ಇದ್ದಾರೆ. ಬಟ್ ನಮ್ಮ ಸಂಘಟನೆಯಲ್ಲಿ ನಾವು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ನಾವು ನಮ್ಮ ಸ್ನೇಹಿತರ ಜೊತೆಗೆ ಯಾವಾಗಲೂ ಒಟ್ಟಾಗಿರ್ತಕ್ಕಂಥದ್ದು, ಅವ್ರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು, ಏನೇ ಒಂದು ಸಮಯ ಇಂಥದೇ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಇವತ್ತೂ 1 ಗಂಟೆ ರಾತ್ರಿಗೆ 2 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಫೋನ್ನ ಪಿಕ್ ಮಾಡ್ತಾರೆ. ಏನು ಸಮಸ್ಯೆ, ಅಲ್ಲಿ ಏನು ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗಿದೆ, ಕನ್ನಡಕ್ಕೆ ಏನು ಸಮಸ್ಯೆ ಆಗಿದೆ, ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅವರು ಖುದ್ದು ಅವರು ಎಲ್ಲರನ್ನೂ ಜವಾಬ್ದಾರಿಯಿಂದ ತೊಗೊಂಡು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ತೊಗೊತಾರೆ. ಅದ್ರ ಜೊತೆಗೆ ನಾವು ಯಾವತ್ತೇ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಕ್ಕೆ ಹೋದ್ರೂ ಕೂಡ ಅವರು ಪಾರ್ಕಲ್ಲಿ ಎಲ್ರಿಗೂ ಒಂದು 2 ರೌಂಡ್ ವಾಕಿಂಗ್ ಮಾಡಿಸಿ
ಆಮೇಲೆ ಎಲ್ರಿಗೂ ಊಟ ತಿಂಡಿ ಎಲ್ಲ ನೀಟಾಗಿ ಕೊಡಿಸಿ ಕಳಿಸೋಂಥ ನಮ್ಮ ರಾಜ್ಯಾಧ್ಯಕ್ಷರು ಅಂತಂದರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಬ್ಬರು ಸರಳ ಸಜ್ಜನಿಕೆಯ ಒಬ್ಬರು ರಾಜ್ಯಾಧ್ಯಕ್ಷರಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ಕುಮಾರ್ ಶೆಟ್ಟಿ ಅಣ್ಣನವರು. ಅವರು ಸಂಪಾದನೆ ಮಾಡಿರೋಂಥದ್ದು ಅವಾಗ ಅವರು ಹಾಕಿರೋ ಭದ್ರ ಬುಧಾಂತಿಗೆ ಇಷ್ಟು ಜನ ನಮ್ಮ ಸ್ನೇಹಿತರು ಇವತ್ತು ನಮ್ಮ ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ. ಸೀರೆ ಕೂಡ ಕಾನ್ಸೆಪ್ಟ್ ಯಾಕೆ ಬಂದಂತೆ ಸರ್, ಈಗ ಸೀರೆ ಕೊಡೋದಕ್ಕೆ ಅಂತಂದಾಗ ಈಗೇನಾಗಿದೆ ಅಂತಂದರೆ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಸಮತೋಲನವಾಗಿ ಒಂದೇ ಥರದಲ್ಲಿ ಇರಲ್ಲ. ನಮ್ಮಲ್ಲಿಯೂ ಕೂಡ ನಾವು ಕಾರ್ಮಿಕರಿಗೆ, ಮಹಿಳೆಯರಿಗೆ ನಾವು ಪ್ರೀತಿಯಿಂದ ಒಂದು ನಮ್ಮ ತಾಯಿ ಸ್ಥಾನದಲ್ಲಿ ನೋಡ್ಕೊಂಡು, ಅವ್ರನ್ನ ಅಕ್ಕ ತಂಗಿ ಸ್ಥಾನದಲ್ಲಿ ನೋಡಿಕೊಂಡು, ನಾವಿನ್ನೇನು ಚಿನ್ನ ಕೊಡೋಕ್ಕಾಗಲ್ಲ, ಬೆಳ್ಳಿ ಕೊಡೋಕ್ಕಾಗಲ್ಲ. ನಮ್ಮ ಅಕ್ಕ ತಂಗಿರು, ನಮ್ಮ ತಾಯಿಯಂದರು ನಮ್ಗೆ ಆಶೀರ್ವಾದ ಮಾಡಬೇಕು. ಅವರು ಆಶೀರ್ವಾದ ಮಾಡೋದಕ್ಕೆ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಹಂಗಾಗಿ ನಾವು ಆ ಒಂದು ಪ್ರೀತಿ ಅಕ್ಕ ತಂಗಿರಿಗೆ, ತಾಯಂದ್ರಿಗೆ ನಮ್ಮ ಕೈಲಾದಂಥ, ನಮ್ಮ ಸಂಘಟನೆ ಕೈಲಾದಂಥದ್ದನ್ನ ನಾವು ಮಾಡ್ಬೇಕನ್ನೋದೊಂದು ಉದ್ದೇಶ ಸರ್. ಈಗ ಊರಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿರೋದಕ್ಕಿಂತ ಬಳಸಿ ಅಂತ ಬೆಕ್ ಮಾಡಬೇಕಾದ ಪರಿಸ್ಥಿತಿ. ನೀವು ಯಾವ ರೀತಿ ಹೋರಾಟ ಮಾಡ್ತೀವಿ? ನಾವು ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರೇಮ್ಕುಮಾರ್ ಶೆಟ್ಟಿ ಅಣ್ಣನವರ ಆದೇಶ ಏನು ಬರುತ್ತೆ ಅದ್ರ ಮೇರೆಗೆ ನಾವು ಮುಂದಿನ ಹೆಜ್ಜೆ ಇಡ್ತಕ್ಕಂಥದ್ದು ಹೊರತು ಇದರಲ್ಲಿ ಅವರು ಎಲ್ಲಿಂದ ರಾಜ್ಯ ಘಟಕದಿಂದ ನಮ್ಮ ರಾಜ್ಯಾಧ್ಯಕ್ಷ ಏನು ಆದೇಶ ಕೊಡ್ತಾರೆ, ಬೆಂಗಳೂರು ನಗರಾಧ್ಯಕ್ಷ ಏನು ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲನೆ ಮಾಡಿಕೊಂಡು ಮುಂದೆ ಹೋರಾಟವನ್ನು ಹೆಜ್ಜೆಗಳನ್ನ ಇಡ್ತಾ ಹೋಗ್ತೀವಿ. ಈಗ ಪ್ರತಿಯೊಂದು ಹುಟ್ಟುಹಬ್ಬ ಗೊತ್ತಿದ್ರೆ ಒಂದು ಹೊಸ ಥರದ ಬದಲಾವಣೆ, ಒಂದು ಹೊಸ ಥರದ ರೆವಲ್ಯೂಷನ್ ತರಬೇಕು ಅಂತ ಅನ್ಕೋತಾರೆ. ನಿಮ್ಮ ಕರ್ವೆ ಮೂಲಕ ಯಾವ ಥರ ತರ್ತೀರ ಅನ್ನೋ ಒಂದು ಡಿಫ್ರೆಂಟ್ ಅಲ್ಲ, ಹುಟ್ಟುಹಬ್ಬ ಅನ್ನೋದು ನಾವು ಕನ್ನಡದ ಸೇವೆ ಮಾಡ್ಕೊಂಡಾಗಲಿ, ಕನ್ನಡದ ನಮ್ಮ ಸ್ನೇಹಿತರನ್ನ, ನಮ್ಮ ಸಂಘಟನೆಯವ್ರನ್ನ ಜೊತೆಲಿಟ್ಕೊಂಡು ನಾವು ನಮ್ಮ ಕನ್ನಡಿಗರಿಗೆ ನೋಡಿ, ನಾವು ಪ್ರತಿ ಒಂದು ವರ್ಷ ಎಲ್ಲ ಎಲ್ಲನೂ ನಾವು ಹೇಳ್ದಂಗೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ನಾವು ಕೇಳ್ತೀವಿ, ನಾವು ಹೇಳ್ದಂಗೆ ನಮ್ಮ ಕೆಳಗಡೆ ಯಾರು ಕೇಳ್ತಾರೆ. ಬಟ್ ಇವತ್ತೇನಂತಂದರೆ ಹುಟ್ಟುಹಬ್ಬನ ಆಚರಣೆ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಕುಟುಂಬ, ನಮ್ಮ ಸ್ನೇಹಿತರುಗಳು ಅವರು ಪ್ರೀತಿಯಿಂದ ಯಾವ ಥರ ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕು ಅನ್ಕೋತಾರೆ ಅದ್ರ ಪ್ರಕಾರವಾಗಿ ನಾವು ಅವ್ರಿಗೆ ಯಾವುದೇ ಥರ ಮನಸ್ಸಿಗೆ ನೋವಾಗದೇ ಇರೋ ಥರದಲ್ಲಿ ಮತ್ತು ಅದ್ರ ಜೊತೆಗೆ ಪ್ರತಿ ವರ್ಷ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜು PM ಸರು ಜೊತೆಲಿ ಇಟ್ಕೊಂಡು ನಮ್ಮ ಹುಟ್ಟುಹಬ್ಬಕ್ಕೆ ಯಾವತ್ತೂ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರೇಮ್ಕುಮಾರ್ ಶೆಟ್ಟಿ ಅಣ್ಣನವ್ರಿಗೆ ಮತ್ತು ನಮ್ಮ ರಾಜು PM ಸರ್ಗೆ ಮತ್ತು ಲೋಹಿತ್ ಅಣ್ಣವ್ರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಷ್ಟು ಕರವೇ ಕುಟುಂಬದ ಹುಡುಗರು ಬಂದಿದ್ದಾರೆ ಇವತ್ತಂದರೆ ಅವರೆಲ್ಲರಿಗೂ ಕೂಡ ನಾವೇನು ಕೊಟ್ಟಿಲ್ಲ, ನಮ್ಮ ಸಂಘಟನೆ ಕಡೆಯಿಂದ ಏನು ಕೊಟ್ಟಿಲ್ಲ. ನಾವು ನಮ್ಮ ಸಂಘಟನೆ ಕಡೆಯಿಂದ ಪ್ರೀತಿ, ವಿಶ್ವಾಸ, ಏನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರೋಂಥ ಸಹಾಯದಿಂದ ಅವರೆಲ್ಲರೂ ನೆನೆಸ್ಕೊಂಡು ಅವತ್ತು ನಮ್ಮ ಸಂಘಟನೆ ಮೇಲೆ ಪ್ರೀತಿ ಇಟ್ಟು ಇಷ್ಟು ಜನ ಬಂದಿರ್ತಕ್ಕಂಥದ್ದು ಸರ್. ಮುಂದೆ ಬನ್ನಿ ಮಹೇಶ್ ಗೌಡ ಅವರಿಗೆ ಅವರ ಹುಟ್ಟಿದ ಹಬ್ಬ ಶುಭಾಶಯಗಳು. ನನ್ನ ತಮ್ಮ ಕನ್ನಡ ಸೇವೆ ಮಾಡಿದ್ದಾನೆ, ಮಾಡ್ತಾ ಇದ್ದ, ಇವಾಗಿಲ್ಲ. ಸೊ ಆ ಸ್ಥಾನಕ್ಕೆ ಮಹೇಶ್ ಗೌಡ ಬರಲಿ, ಬೊಮ್ಮನಹಳ್ಳಿಯಲ್ಲಿ ರಕ್ಷಣಾ ವೇದಿಕೆ ಇನ್ನೂ ಮೇಲ್ ತರಲಿ ಅಂತ ನಾನು ಹಾರೈಸ್ತೀನಿ. ಅವರು ಒಂದು ಸಲ ಫೋನ್ ಮಾಡಿದ್ರೆ ಬಂದು ನಿಂತ್ಕೊತಾರೆ, ಯಾರಿಗೆ ಒಂದು ಕಷ್ಟ ಇದ್ದರೂ ಮಾಡ್ತಾರೆ. ಇದಕ್ಕೆ ಉದಾಹರಣೆ ನನಗೂ ಆಗಿದೆ. ಸೊ ಅವರು ನನ್ನ ತಮ್ಮ ಸ್ಥಾನಕ್ಕೆ ಬರಲಿ ಅಂತ ನಾನು ಹಾರೈಸ್ತೀನಿ. ಇರಬೇಕು. ನಮ್ಮ ಮನೇಲಿ ನಮ್ಮ ತಾಯಿ, ನನ್ನ ತಮ್ಮ ಇದ್ದರು, ನಾನು ನಮ್ಮ ತಂದೆ ಬೆನ್ನೆಲುಬಾಗಿದ್ವಿ. ಇವಾಗ ನಾನು ಮುಂದೆ ಬಂದಿದ್ದೀನಿ. ಸೊ ನನ್ನ ಸಹಕಾರ ಮಹೇಶ್ ಗೌಡಗೆ ಯಾವಾಗಲೂ ಇರುತ್ತೆ, ನಮ್ಮ ತಂದೆ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಹಾಕಿದೆ ಹಂಗೆ ಬೇಡ ಹಂಗೆ ವರ್ಷ ಚೆನ್ನಾಗಿ ಬಾಳಿ ಇಲ್ಲೇ ಫೋಟೋ ಬೇಕಾ ನಿಮಗೆ?
ಆ ಥರ ಈ ಕಡೆ